ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಮತ್ತೆ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಶುರುವಾಗಿರುವಂತದ್ದು. ಕಳೆದ 15 ದಿನದಲ್ಲಿ ಇದೀಗ 32 ಕೇಸ್ಗಳು ಪಾಸಿಟಿವ್ ಆಗಿ ಪತ್ತೆಯಾಗಿದೆ. ಇದರ ಕುರಿತು ಇದೀಗ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆ ಒಂದನ್ನ ಇಟ್ಟಿರುವಂತದ್ದು. ಹೌದು, ಈ ಹಿಂದೆ ಕಳೆದ 4-5 ವರ್ಷಗಳ ಕೆಳಗೆ ಕೊರೋನಾ ಇಂದ ಸಾಕಷ್ಟು ರೀತಿಯ ಎಷ್ಟೋ ಹೇಳ್ತೀರದಷ್ಟು ನೋವನ್ನು ಅನುಭವಿಸಿತ್ತು ನಮ್ಮ ರಾಜ್ಯ. ಅದೇ ನಿಟ್ಟಿನಲ್ಲಿ ದೇಶನೂ ಸಹ ಎಷ್ಟೋ ಜನರನ್ನ ಕಳ್ಕೊಂಡಿತ್ತು. ಆದರೆ ಇದೀಗ ಮತ್ತೊಮ್ಮೆ ಕೊರೋನಾ ಆತಂಕ ಶುರುವಾಗಿದೆ. ರಾಜ್ಯದಲ್ಲಿ ಮತ್ತೆ ಇದೀಗ ಕೊರೋನಾ ಆತಂಕ ಹೆಚ್ಚಾಗಿದ್ದು, ಕರ್ನಾಟಕದಲ್ಲಿ ಕಳೆದ 15 ದಿನದಲ್ಲಿ ಇದೀಗ 32 ಜನರಲ್ಲಿ ಕೋವಿಡ್ ಪತ್ತೆಯಾಗಿದೆ. ಹೌದು, ನೆರೆ ರಾಜ್ಯ ಆಂಧ್ರದಲ್ಲೂ ಸಹ ಇದೀಗ ಮತ್ತೆ ಸೋಂಕು ಕಾಣಿಸ್ಕೊಳ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಎಲ್ಲರಲ್ಲೂ ಸಹ ಆತಂಕ ಶುರುವಾಗ್ಬಿಟ್ಟಿದೆ. ಇಡೀ ದೇಶವನ್ನೇ ಎಲ್ಲೋ ಒಂದ್ ಕಡೆ ತತ್ತರಿಸುವಂತೆ ಮಾಡಿದಂತಹ ಕೊರೋನಾ ಮಹಾಮಾರಿ ಇದೀಗ ಮತ್ತೊಮ್ಮೆ ಶುರುವಾಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದ್ದು, ಕರ್ನಾಟಕದ ನೆರೆ ರಾಜ್ಯವಾದಂತಹ ಆಂಧ್ರ ಪ್ರದೇಶದಲ್ಲಿ ಇದೀಗ ಮತ್ತೊಮ್ಮೆ ಕೊರೋನಾ ಸೋಂಕು ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ವಹಿಸಿದ್ದು, ಕಳೆದ 15 ದಿನಗಳಲ್ಲಿ ಆಂಧ್ರದಲ್ಲಿ 32 ಕೋವಿಡ್ ಪಾಸಿಟಿವ್ ಕೇಸ್ಗಳು ಇದೀಗ ಪತ್ತೆಯಾಗಿರುವಂತದ್ದು. ಇನ್ನು ರಾಜ್ಯ ಆರೋಗ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ಕಳೆದ 15 ದಿನಗಳಲ್ಲಿ ಒಟ್ಟು 193 ಜನರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅದರಲ್ಲಿ ಇದೀಗ 32 ಜನರಿಗೆ ಸೋಂಕು ದೃಢಪಟ್ಟಿದೆ ಅಂತ ಇದೀಗ ತಿಳಿದು ಬಂದಿರುವಂತದ್ದು. ಇದರಿಂದ ಮತ್ತೊಮ್ಮೆ ಕೊರೋನಾ ಆತಂಕ ಹೆಚ್ಚಾಗಿದೆ. ಹೌದು, ರಾಜ್ಯದಲ್ಲಿ ಮತ್ತೆ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಜೂನ್ ತಿಂಗಳಲ್ಲಿ ಮಾತ್ರ 14 ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ವು. ಈಗ ಮತ್ತೆ ಏರಿಕೆ ಕಂಡು ಬಂದಿದೆ. ಆಂಧ್ರ ಪ್ರದೇಶದಲ್ಲಿ ಇದೀಗ ಕೊರೋನಾ ಸಂಬಂಧಿತ ಒಂದಷ್ಟು ಸೋಂಕು ಏನಿದೆ, ಈ ಎಲ್ಲಾ ರೀತಿಯ ಒಂದಷ್ಟು ಸೋಂಕುಗಳು ಇದೀಗ ಕಾಣಿಸ್ಕೊಳ್ತಾ ಇರುವಂಥದ್ದು. ಇದೀಗ ಈ ಸಾವುಗಳ ವರದಿ ಕೂಡ ಆಗ್ತಾ ಇದೆ. ಇನ್ನು ಎಲ್ಲಾ ರೀತಿಯಲ್ಲೂ ನೋಡೋದಾದ್ರೆ ಆಂಧ್ರ ಪ್ರದೇಶ ನಮ್ಮ ನೆರೆಯ ರಾಜ್ಯ. ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಇದರ ಕಳವಳ ಹೆಚ್ಚಾಗ್ತಾ ಇರುವಂತದ್ದು. ಆಂಧ್ರದಲ್ಲಿ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಕರ್ನಾಟಕ ಆರೋಗ್ಯ ಇಲಾಖೆ ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನ ಈಗಾಗಲೇ ಆರಂಭಿಸಿರುವಂತದ್ದು. ನೆರೆ ರಾಜ್ಯದ ಪರಿಸ್ಥಿತಿ ಗಮನಿಸಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಇದೀಗ ಸೂಚನೆಯನ್ನ ನೀಡಲಾಗಿರುವಂತದ್ದು. ಇನ್ನು ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಪ್ರಸ್ತುತವಾಗಿ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಇನ್ನೂ ಸಹ ಯಾವುದೇ ರೀತಿಯಲ್ಲೂ ಸಹ ಕಂಡು ಬಂದಿಲ್ಲ. ಆದ್ರೆ ನೆರೆಯ ರಾಜ್ಯದಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋದು ಆರೋಗ್ಯ ಇಲಾಖೆಯನ್ನ ಮತ್ತಷ್ಟು ಎಚ್ಚರಗೊಳಿಸ್ತಾ ಇದೆ. ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಈಗಾಗಲೇ ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಾವನ್ನ ಇಡುವಂತೆ ಇದೀಗ ಸೂಚನೆಯನ್ನ ನೀಡಲಾಗಿರುವಂತದ್ದು. ಕಳೆದ 2 ವರ್ಷಗಳಿಂದ ಕೊರೋನಾ ಸೋಂಕು ಕಡಿಮೆ ಆಗ್ತಾ ಬಂದಿತ್ತು. ಜನರು ಸಹ ಸಾಮಾನ್ಯ ಜೀವನಕ್ಕೆ ಹೊಂದ್ಕೊಳ್ತಾ ಇದ್ರು. ಆದ್ರೆ ಈಗ ಮತ್ತೊಮ್ಮೆ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು ಎಲ್ಲರನ್ನು ಸಹ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ದೂಡ್ತಾ ಇದೆ. ಇನ್ನು ಆರೋಗ್ಯ ಇಲಾಖೆಯು ಸಹ ಈಗಾಗಲೇ ಎಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದು, ಸೋಂಕು ಲಕ್ಷಣಗಳು ಕಂಡು ಬಂದ ತಕ್ಷಣ ಪರೀಕ್ಷೆಗೆ ಒಳಪಡಿಸುವಂತೆ ಇದೀಗ ಹೇಳಲಾಗಿದೆ. ವೈದ್ಯರು, ಮಕ್ಕಳು ಮತ್ತು ದೀರ್ಘಕಾಲೀನ ಕಾಯಿಲೆ ಇರುವಂತವರು ಹೆಚ್ಚು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಇದೀಗ ಸಲಹೆಯನ್ನ ನೀಡಿರುವಂತದ್ದು. ಇನ್ನು ಯಾವೆಲ್ಲ ರೀತಿಯ ಸಲಹೆಗಳನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಜನಸಂದಣಿ ಇರುವಂತಹ ಸ್ಥಳಗಳಲ್ಲಿ ಮಾಸ್ಕ್ ಧರಿಸೋದು ಉತ್ತಮ. ಅಂದ್ರೆ ಸಾಮಾಜಿಕವಾಗಿ ಸಾರ್ವಜನಿಕ ಸ್ಥಳಗಳು ಏನಿದೆ, ಬಸ್ ಸ್ಟಾಪ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಹೋಗುವಂತಹ ಕೆಲ್ಸಕ್ಕೆ ಹೋಗುವಂತಹ ಸ್ಥಳಗಳಾಗಿರ್ಬೋದು, ಈ ಎಲ್ಲಾ ಕಡೆನೂ ಸಹ ಎಲ್ಲಿ ಅತಿ ಹೆಚ್ಚು ಜನ ಇರ್ತಾರೆ, ಒಂದ್ ಸ್ವಲ್ಪ ಜನ ಇರ್ತಾರೆ, ಎಲ್ಲಾ ಕಡೆನೂ ಸಹ ಮಾಸ್ಕ್ ನ ವೇರ್ ಮಾಡೋದು ಉತ್ತಮ ಅಂತ ಹೇಳಿದ್ದಾರೆ. ಇನ್ನು ಕೈಗಳನ್ನ ಆಗಾಗಿ ಸೋಪ್ ಅಥವಾ ಸ್ಯಾನಿಟೈಸರ್ ನಿಂದ ತೊಳೆಯೋದು. ಏನು ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ಯಾವೆಲ್ಲ ನಿಯಮವನ್ನ ನಾವು ಪಾಲಿಸಿದ್ವೋ ಆ ಎಲ್ಲಾ ನಿಯಮವನ್ನ ಈಗ ಮತ್ತೊಮ್ಮೆ ಪಾಲನೆ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಏನಾದ್ರೂ ಗುಣಲಕ್ಷಣಗಳು ಕಂಡು ಬಂತು ಅಂದ್ರೆ, ಕೊರೋನಾ ಟೈಮಲ್ಲಿ ಯಾವೆಲ್ಲ ಗುಣಲಕ್ಷಣಗಳು, ತಲೆನೋವಾಗಿರ್ಬೋದು, ವಾಮಿಟಿಂಗ್ ಸೆನ್ಸಸ್ ಆಗಿರ್ಬೋದು, ಸುಸ್ತಾಗುವಂಥದ್ದಾಗಿರ್ಬೋದು, ಜ್ವರ ಬಿಟ್ಟು ಬರ್ತಾ ಇರುವಂಥದ್ದಾಗಿರ್ಬೋದು, ಈ ಎಲ್ಲ ಗುಣಲಕ್ಷಣಗಳು ಕಂಡು ಬಂದ ತಕ್ಷಣ ಹೋಗಿ ಡಾಕ್ಟರ್ನ ಮೀಟ್ ಮಾಡೋದು ಉತ್ತಮ ಅಂತ ಹೇಳಿರುವಂಥದ್ದು. ಇನ್ನು ಪ್ರಯಾಣ ಮಾಡುವಾಗ ಅದರಲ್ಲೂ ಪ್ರಮುಖವಾಗಿ ನೆರೆ ರಾಜ್ಯಗಳ ಸುದ್ದಿಯನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಎಲ್ಲಿ ಏನಾಗ್ತಾ ಇದೆ, ಎಲ್ಲಿ ಏನ್ ಜಾಸ್ತಿ ಇದೆ, ಕೊರೋನಾ ಜಾಸ್ತಿ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸ್ಕೊಂಡು ಹೋಗೋದು ಉತ್ತಮ. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆಯನ್ನ
ವಹಿಸ್ಕೊಂಡಿದ್ದಾರೆ ಅಂತ. ಕರ್ನಾಟಕದಲ್ಲಿ ಈಗಾಗಲೇ ಕೋವಿಡ್ ಪರೀಕ್ಷಾ ಸಾಮರ್ಥ್ಯವನ್ನ ಹೆಚ್ಚಿಸಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೆಡ್ಗಳು, ಔಷಧಿಗಳು ಮತ್ತು ಇತರ ಸಿದ್ಧತೆಗಳನ್ನ ಪರಿಶೀಲಿಸುವಂತಹ ಕೆಲಸಗಳು ಈಗಾಗಲೇ ನಡೀತಾ ಇದೆ. ಇನ್ನು ಪ್ರಮುಖವಾಗಿ ಯಾವ ಕಾರಣಕ್ಕೆ ಎಚ್ಚರಿಕೆ ಅಗತ್ಯ ಅಂತ ಅಂದ್ರೆ, ಈಗಾಗಲೇ ಕಳೆದ ಬಾರಿ ಕೊರೋನಾದಿಂದ ಎಷ್ಟೋ ಜನ ನೋವನ್ನ ಅನುಭವಿಸಿರುವಂಥದ್ದು. ಕೊರೋನಾ ವೈರಸ್ ಇನ್ನೂ ಸಹ ಸಂಪೂರ್ಣವಾಗಿ ಎಲ್ಲೂ ಸಹ ಮಾಯ ಆಗಿಲ್ಲ. ಹೊಸ ರೂಪಾಂತರಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದ್ರಿಂದ ಆರಂಭದಲ್ಲೇ ಎಚ್ಚರಿಕೆ ವಹಿಸಿದ್ರೆ ದೊಡ್ಡ ಸಮಸ್ಯೆಯನ್ನ ತಪ್ಪಿಸಬಹುದು. ಆಂಧ್ರ ಪ್ರದೇಶದ ಪರಿಸ್ಥಿತಿ ಕರ್ನಾಟಕಕ್ಕೂ ಸಹ ಪರೋಕ್ಷವಾಗಿ ಪ್ರಭಾವ ಬೀರಬಹುದು. ಗಡಿ ಜಿಲ್ಲೆಗಳಾದಂತಹ ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಮುಂತಾದ ಕಡೆಗಳಲ್ಲಿ ಇದೀಗ ಹೆಚ್ಚು ನಿಗಾವನ್ನ ಇಡುವಂತಹ ಅಗತ್ಯವಿದೆ. ಜನರು ಆತಂಕಕ್ಕೆ ಒಳಗಾಗದೆ ಎಚ್ಚರಿಕೆಯಿಂದ ಇರೋದು ಇಲ್ಲಿ ಮುಖ್ಯ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಸರ್ಕಾರದ ಸೂಚನೆಗಳನ್ನ ಪಾಲಿಸೋದು ಎಲ್ಲರ ಜವಾಬ್ದಾರಿಯಾಗಿರುವಂಥದ್ದು. ಇನ್ನು ಆರೋಗ್ಯ ಇಲಾಖೆಯು ಸಹ ನಿರಂತರವಾಗಿ ಪರಿಸ್ಥಿತಿಯನ್ನ ಮೇಲ್ವಿಚಾರಣೆ ಮಾಡ್ತಾನೆ ಇದೆ ಅಂತ ಇದೀಗ ತಿಳಿದು ಬಂದಿರುವಂಥದ್ದು. ಇನ್ನು ಈ ರೀತಿಯ ಸಮಯಕ್ಕೆ ಸರಿಯಾಗಿ ಕ್ರಮವನ್ನ ತೆಗೆದುಕೊಂಡ್ರೆ ಕೊರೋನಾ ಮತ್ತೊಮ್ಮೆ ಹರಡೋದನ್ನ ಎಲ್ಲೋ ಒಂದ್ ಕಡೆ ತಡಿಬಹುದು. ಎಲ್ಲರೂ ಸಹ ಜಾಗರೂಕರಾಗಿರ್ಬೇಕು ಅನ್ನೋದನ್ನ ಈಗ ಸರ್ಕಾರ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ನೆರೆ ರಾಜ್ಯವಾದಂತಹ ಆಂಧ್ರದಲ್ಲಿ ಈಗಾಗಲೇ 32 ಕೇಸ್ ಪತ್ತೆ ಆಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ವಲಸೆ ಹೋಗೋರು ಇದ್ದೇ ಇರ್ತಾರೆ, ಹೋಗಿ ಬರ್ತಾ ಇರುವಂಥವ್ರು ಇದ್ದೇ ಇರ್ತಾರೆ. ಯಾವುದಾದ್ರೂ ಒಂದು ನಿಟ್ಟಲ್ಲಿ ಕೊರೋನಾ ವೈರಸ್ ಮತ್ತೊಮ್ಮೆ ಹರಡುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ಎಲ್ಲರೂ ಸಹ ಮುಂಜಾಗ್ರತಾ ಕ್ರಮವನ್ನು ವಹಿಸೋದು ಬಹಳ ಉತ್ತಮ. ಮಾಸ್ಕ್, ಸ್ಯಾನಿಟೈಸರ್ ಆ್ಯಂಡ್ ಎಲ್ಲೇ ಹೋದ್ರೂ ಸ್ವಲ್ಪ ಸೆಕ್ಯೂರ್ ಆಗಿ ಕ್ಲೀನ್ ಆಗಿ ಇರೋದು ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.